ಆ್ಯಕ್ಚುಲಿ ಸಾಲ ಯಾವಾಗ ಬಂತು ಗೊತ್ತಾ ನಮಗೆ? ಯಾವಾಗ ನಾವು ಬೋರ್ವೆಲ್ ತೋರಿಸಿ ರಾಸಾಯನಿಕ ಕೃಷಿಗೆ ಬಂದ್ವಿ, ಅಲ್ಲಿಂದ ಸಾಲಗಾರರಾದ್ವಿ ನಾವು. ನಾವು ಯಾವತ್ತು ಬೋರ್ವೆಲ್ ತೆಗೆದೇ ಮಳೆ ಆಶ್ರಯದಲ್ಲಿ ಮಾಡ್ತಿದ್ವಲ್ಲ, ಯಾವತ್ತೂ ಸಾಲಗಾರರಾಗಿರಲಿಲ್ಲ ನಾವು. ನಮ್ಮ ಫೇಲ್ಯೂರ್ ಕೂಡ ಇನ್ನೊಬ್ರು ಸಕ್ಸಸ್ ಕಾರಣ ಆಗಬೇಕಲ್ಲ. ಹೌದು ಹೌದು. ಇವತ್ತು ಸರ್ ಯಾವುದೋ ಸಿನಿಮಾ, ಇಲ್ಲಿ ಯಾವುದೋ ನಟ, ಯಾವುದೋ ಕಿರುಚಿತ್ರ, ಇದಕ್ಕೆ ಜಾಸ್ತಿ ಐಪಪ್ ಕೊಡೋದು, ಇದನ್ನೇ ಜಾಸ್ತಿ ವೈರಲ್ ಮಾಡೋದು, ಇದೆಲ್ಲ ಆಗ್ತಾಯಿದೆ. ಇದೊಂದು ಇನ್ಸ್ಪಿರೇಷನ್ ಸ್ಟೋರಿ ಬಂದರೆ ರೈತರಿಗೆ, ನೀವು ಒಂದು ಹಳ್ಳಿಲಿ ಒಂದು 5 ಜನ ಆ ಥರದ ರೈತರನ್ನು ಸೃಷ್ಟಿ ಮಾಡಿದ್ರೆ ನಿಮ್ಮ ಜೀವನ ಸಾರ್ಥಕ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಇದು ನಿಮ್ಮ ತಂದೆಯಿಂದ ಇದು ಸರ್, ಇದು ನಮ್ಮ ತಂದೆ ಮುತ್ತಾತ ಅವ್ರ ಪ್ರಾಪರ್ಟಿ. ಇದು ನಾವು ಯಾರು ನಮ್ಮ ತಂದೆನೂ ಖರೀದಿ ಮಾಡಿಲ್ಲ, ನಾವು ಖರೀದಿ ಮಾಡಿಲ್ಲ. ಇದು ಮುತ್ತಾತನ ಪ್ರಾಪರ್ಟಿ ಇದು. ಹಾಗಾಗಿ ಇಲ್ಲಾಂದ್ರೆ ನಾವು ಈಗೆಲ್ಲಿ ಸರ್ ಜಮೀನು ತಗೊಳಕ್ಕಾಗ್ತದೆ? ಹಿಂದೆ ನಮ್ಮ ಅಪ್ಪ ಇದ್ದಾಗ ಈಗಲೂ ನೆನಪಿದೆ, ನಮ್ಮಪ್ಪ ಇಲ್ಲಿ 150 ಮೂಟೆ ಕಡಲೆಕಾಯಿ ಬೆಳೆಯೋರು, 100 ಮೂಟೆ ಉರುಳಿ ಬೆಳೆಯೋರು. ನನಗೆ ನಮ್ಮ ಅಪ್ಪನ ಕಾಲದಲ್ಲಿ ನಮಗೆ ಸಾಲವೇ ಇರಲಿಲ್ಲ. ಆ್ಯಕ್ಚುಲಿ ಸಾಲ ಯಾವಾಗ ಬಂತು ಗೊತ್ತಾ ನಮಗೆ? ಯಾವಾಗ ನಾವು ಬೋರ್ವೆಲ್ ತೋರಿಸಿ ರಾಸಾಯನಿಕ ಕೃಷಿಗೆ ಬಂದ್ವಿ, ಅಲ್ಲಿಂದ ಸಾಲಗಾರರಾದ್ವಿ ನಾವು. ನಾವು ಯಾವತ್ತು ಬೋರ್ವೆಲ್ ತೆಗೆದೇ ಮಳೆ ಆಶ್ರಯದಲ್ಲಿ ಮಾಡ್ತಿದ್ವಲ್ಲ, ಯಾವತ್ತೂ ಸಾಲಗಾರರಾಗಿರಲಿಲ್ಲ ನಾವು. ಯಾಕೆ ಸಾಲಗಾರರಾದ್ವಿ? ಬೋರ್ವೆಲ್ ತೋರಿಸಿ ನೀರಾವರಿ ಮಾಡಿ ತಿಳುವಳಿಕೆ ಕೊರತೆ ಇಲ್ಲ, ಹೆಚ್ಚು ದುಡಿಮೆ ಬಯಕೆ. ಹೆಚ್ಚು ದುಡಿಮೆ ಬಯಕೆನೂ ಒಂದು, ಯಾವ್ಯಾವ ಗಿಡಗಳನ್ನ ಯಾವ್ಯಾವ ಟೈಮ್ಗೆ ಹಾಕ್ಬೋದು ಆ ತಿಳುವಳಿಕೆನೂ ಇಲ್ಲ. ರಾಸಾಯನಿಕ ಗೊಬ್ಬರ ಸುರಿದ್ರು, ಯಾರ್ಯಾರ್ದೋ ಮಾತು ಕೇಳ್ಕೊಂಡು, ಅಂಗಡಿಯವ್ರ ಮಾತು ಕೇಳ್ಕೊಂಡು ತಂದು ಹಾಕಿದ್ರು. ಅದು ಕೂಡ ಒಂದು ನಾವು ಸಾಲಗಾರರ ಕಾರಣ ಆಯಿತು. ಈಗ ಅದನ್ನೆಲ್ಲ ಸರಿ ಮಾಡಬೇಕು ಅಂತೇಳಿ ನಾನು ಬಂದು ಇಲ್ಲಿ ಜಾಂಡ ಹೊಡ್ಕೊಂಡು ಕೂತಿದ್ದೀನಿ. ಇದು ಈ ತಪ್ಪು ಆಗಿರೋ ತಪ್ಪನ್ನ ಸರಿ ಮಾಡ್ಬೇಕು ಅಂದ್ರೆ ಮುಂದಿನ ಜನ್ರೇಷನ್ಗೆ ಏನು ಹೇಳ್ತೀರಿ ಸರ್ ನೀವು? ಮುಂದಿನ ಜನ್ರೇಷನ್ಗೆ ಹೆಂಗೆ ಅಗ್ರಿಕಲ್ಚರ್ ಮಾಡೋ ಅಂತ ಹೇಳ್ತೀರಿ? ಬರ್ದಿದ್ದಾಯ್ತು ನೋಡಪ್ಪ, ನಿಮ್ಮ ತೋಟ ತೋರಿಸ್ ನಡಿ. ಏನು ಹೇಳ್ತೀರಿ ಅವಾಗ? ಬರೆಯೋದೇ ಬೇರೆ, ಕೃಷಿ ಮಾಡೋದೇ ಬೇರೆ, ಈ ಸವಾಲುಗಳೇ ಬೇರೆ. ನನಗೆ ಗೊತ್ತಿದೆ. ನೀವು ಬಂಗಾರದ ಮನುಷ್ಯ ಅಬ್ಸರ್ವ್ ಮಾಡಿ, ನೀನು ಈ ಬೆಳೆ ಬೆಳೆದು ಕೋಟ್ಯಾಧಿಪತಿ ಅದ ಅಂತ ಬರ್ದಿಲ್ಲ ನಾನು. ಇವನು ಇಂಥ ಕಷ್ಟದಲ್ಲಿದ್ದವನು ಇದನ್ನ ಶ್ರದ್ಧೆಯಿಂದ ತಪಸ್ತರ ಅಗ್ರಿಕಲ್ಚರ್ನ ಮಾಡೋದಕ್ಕೆ ಇವತ್ತು ನೆಮ್ಮದಿಯಾಗಿದ್ದಾನೆ ಅಂತ ಬರ್ದಿದ್ದೀನಿ ನಾನು. ಆಮೇಲೆ ಇಡೀ ದಿನ ರೈತನ ಜೊತೆಗಿದ್ದು ಅವರ ಹಿನ್ನೆಲೆ ಎಲ್ಲ ಕೇಳ್ಕೊಂಡು, ಯಾಕೆ ಲಾಸ್ ಆದ್ರಿ, ಯಾವ್ಯಾವ ಕಾರಣಕ್ಕೆ ಲಾಸ್ ಆದ್ರಿ, ಹಂಗಾದ್ರೆ ಹೆಂಗೆ ಲಾಭ ಆಯಿತು, ಈಗ ಯಾವ್ಯಾವ ಕಾರಣಕ್ಕೆ ಲಾಭ ಆಯಿತು, ಈಗ ಹೆಂಗೆ ಬದುಕಿದಿರಿ, ಆಗ ಆರೋಗ್ಯ ಹೇಗಿತ್ತು, ಈಗ ಆರೋಗ್ಯ ಹೇಗಿದೆ, ಇದೆಲ್ಲ ಕಂಪ್ಲೀಟ್ ವಿವರವಾಗಿ ಬರ್ದಿದ್ದೀನಿ ನಾನು. ಹೌದು ಹೌದು ಹೌದು. ನಿಮ್ಮ ಕೆಲವೊಂದಿಷ್ಟು ಲೇಖನದಲ್ಲಿ ಗುಡ್ಡಗಾಡನ್ನ ತೋಟ ಹೌದು 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 ಆ ಥರದವ್ರು ಇದ್ದಾರೆ. ಹೌದು ಹೌದು, ನೋಡಿದೆ ಅದನ್ನ ನಾನು. ಇದು ಏನೋ ಮಾಡಿ ಇದೇ ಮಲ್ಚಿಂಗ್ ಮಾಡಿಸಿ, ಇದು ಇಲ್ಲೇನೆ ಒಟ್ಟು 6 ಎಕರೆ ಬರ್ತದೆ ಇದು ಕಂಪ್ಲೀಟು. ಇದನ್ನ ಈಗ ಬಾಳೆ, ಅದು ಹೇಳಿದ್ನಲ್ಲ ನಿಮ್ಗೆ, ಪ್ರಯೋಗ, ಹೊಸ ಪ್ರಯೋಗ ಇದು ಬಾಳೆ ಹೊಸ ಪ್ರಯೋಗ. ಇಲ್ಲಿ ನನ್ನ ಪ್ರಯೋಗ ಸಕ್ಸಸ್ ಆದ್ರೆ ನೆಕ್ಸ್ಟ್ 2025 ಆಗಸ್ಟ್ ಆರ್ ಸೆಪ್ಟೆಂಬರ್ಗೆ ಇಲ್ಲಿ ಅದ್ಭುತವಾದ ಒಂದು ಕ್ಷೇತ್ರೋತ್ಸವ ಮಾಡಬೇಕು. ಅಂದ್ರೆ ರೈತರಿಗೆ ತರಬೇತಿ ಕೊಡೋದಕ್ಕೆ, ಅಂದ್ರೆ ಕಡಿಮೆ ಖರ್ಚನ್ನ ಮಾಡಿ ಒಳ್ಳೆ ಗುಣಮಟ್ಟದ ಬಾಳೆಯನ್ನ ಬೆಳೆಯೋದು ಹೇಗೆ ಅನ್ನೋ ಪ್ರಯೋಗ ಇಲ್ಲಿ ನಡೀತಾ ಇದೆ ಈಗ. ಇದು ನಾನೊಂದು 20 ಕಡೆ ಅದು ನೋಡ್ಕೊಂಡ್ ಬಂದಿದ್ದೀನಿ. ನನಗೆ ಭರವಸೆ ಇದೆ ನಾನು ಸಕ್ಸಸ್ ಆಗ್ತೀನಿ ಅಂತ. ಯಾಕೆಂದ್ರೆ ನಾನೇ ಕಣ್ಣಾರೆ ನೋಡಿದ್ದೀನಲ್ಲ. ಆ ಪ್ರಯೋಗ ಇಲ್ಲಿ ಮಾಡೋಣ. ಇದು ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲ ರೈತರಿಗೆ ಇದೊಂದು ಸಂದೇಶ ಆದರೆ ಅವರು ಆ ನಿಟ್ಟಿನಲ್ಲಿ ಕಡಿಮೆ ಖರ್ಚಲ್ಲಿ ಬೆಳೆಯೋದು. ಈ ಸಾರಿ ಈಗ ಕಡಿಮೆ ಖರ್ಚು ಬೆಳೆದ್ರು, ಈಗ ಒಂದು 25 ರೂಪಾಯಿ ಆದರೂ ನಿಮಗೆ ಲಾಸು ಅಂತ ಅನ್ಸಲ್ಲ. ಅವಾಗ ನೀವು ಒಂದು ಬಾಳೆ ಗೊನೆಗೆ 130 ರೂಪಾಯಿ ಖರ್ಚು ಮಾಡಿ ಬೆಳೆದ್ಬಿಟ್ಟು 25 ರೂಪಾಯಿ ಅಂತ ಆಗ್ಬಿಟ್ರೆ ನಿಮಗೆ ಲಾಸ್ ಆಗಿಬಿಡುತ್ತೆ. ನಾನು ನಿಮಗೆ ಮಣ್ಣು ನೀರು ಬಿಟ್ಟು ಹೇಳ್ತಾ ಇರೋದು 130 ರೂಪಾಯಿನ. ಮಣ್ಣಿನ ರೇಟ್ ಕಟ್ಕೊಂಡಿಲ್ಲ ನಿಮ್ಗೆ, ನಾನು ಭೂಮಿ ರೇಟ್ ಕಟ್ಟಿಲ್ಲ, ನೀರು ಬಳಕೆ ಮಾಡೋದು ಕಟ್ಟಿಲ್ಲ. ಇದಕ್ಕೂ ರೇಟ್ ಹಾಕಬೇಕಾಯ್ತಲ್ಲ, ಹಾಕೊಂಬಿಟ್ರೆ ಒಳಗಲ್ಲ ನೋಡಿ. ನಾನು ಅವಾಗ ಹೈನುಗಾರಿಕೆ ಮಾಡೋವಾಗ್ಲೂ ಅತ್ಯುತ್ಸಾಹದಿಂದ 8 ಹಸು ತಂದು ಕಟ್ಟಿದ್ದೆ. ಏನಾಯ್ತು? ಅವು ಇಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಅವು ಏನಾಯ್ತು, ಅಲ್ಲಿ ಒಂದು 4-5 ಇವೆ. ಈಗ ಅವು ನಿರ್ವಹಣೆ ಮಾಡಿದರೆ ಒಂದು ದಿನಕ್ಕೆ ಕನಿಷ್ಠ ಇವರು 60 ಲೀಟ್ರ್ ಹಾಲು ಹಾಕ್ಬೋದಾಗಿತ್ತು, ಅದರಿಂದ ಬದುಕು ಕಟ್ಕೋಬೋದಾಗಿತ್ತು. ಅದು ನಾನು ಯಾಕೆ ನಮ್ಮನ್ನೇ ಉದಾಹರಣೆ ತಗೊಂಡು ಹೇಳ್ತೀನಿ ಅಂತಂದ್ರೆ, ನಿಮಗೆ ನಮ್ಮನ್ನೇ ಉದಾಹರಣೆ ತಗೋಬೇಕು, ಬೇರೆಯವ್ರನ್ನ ಉದಾಹರಣೆಗೆ ತಗೋಬಾರ್ದು. ನಾವು ಎಲ್ಲೆಲ್ಲಿ ಫೇಲ್ಯೂರ್ ಆಗಿದ್ವಿ ಅನ್ನೋದಕ್ಕೆ ನಾವು ಈಗ ನಮ್ಮನೆಯವ್ರು ಇಂದ್ರರು, ಚಂದ್ರರು, ಹರಿಶ್ಚಂದ್ರರು ಅಂತ ಹೇಳ್ಕೊಳ್ಳೋದು, ತೋರಿಕೆ ಅವೆಲ್ಲ ಅಲ್ಲ. ಏನಾಗಿದೆ ಅದು ಹೇಳ್ಬೇಕಲ್ಲ. ಈಗ ನಮ್ಮನೆಲ್ಲ ನಡೆದಿದ್ರೆ ನಿಮಗೂ ಅನ್ನಿಸ್ಬೋದು ನಮ್ಮನೆಲ್ಲೂ ಇದೇ ಥರ ನಡೆದಿತ್ತಪ್ಪ. ಹೌದು ಅಲ್ಲ, ಸತ್ಯ, ನಿಜ ನಿಜ. ಹೌದು ಅಲ್ವಾ? ಆಮೇಲೆ ನಮ್ಮ ಫೇಲ್ಯೂರು ನಮ್ಗೆ ಗೊತ್ತಾಗಬೇಕಲ್ಲ ಸರ್. ಈ ನಮ್ಮ ಸಕ್ಸಸ್ ಗೊತ್ತಾಗ್ದಂಗೆ ನಮ್ಮ ಫೇಲ್ಯೂರ್ ಕೂಡ ನಮ್ಗೆ ಗೊತ್ತಾಗಬೇಕಲ್ಲ, ಯಾಕೆ ಫೇಲ್ಯೂರ್ ಆಯಿತು ಅಂತ.
ನಮ್ಮ ಫೇಲ್ಯೂರ್ ಹೇಳ್ಕೊಂಡಾಗ್ಲೇನೆ ಅದು ಇನ್ನೊಬ್ರಿಗೆ ಪಾಠ ಆಗೋದು. ನಮ್ಮ ಫೇಲ್ಯೂರ್ ಕೂಡ ಇನ್ನೊಬ್ರು ಸಕ್ಸಸ್ ಕಾರಣ ಆಗ್ಬೇಕಲ್ಲ. ಹೌದು ಹೌದು. ಸೋಲು ಗೆಲುವು ಏನೂ ಇಲ್ಲ ಇಲ್ಲ ಅಲ್ವಾ, ಕ್ರಿಯೆ ಕ್ರಿಯೆ ಅದು. ಅಗ್ರಿಕಲ್ಚರ್ ಹೇಳಿದ್ರೆ ನಿಮ್ಗೆ ಇದು ಕಲ್ಚರ್, ಇದು ಆಮೇಲೆ ಇದೊಂದು ಸಂಸ್ಕೃತಿ. ಸವಾಲಿಗೆ ಒಡ್ಡೋದು ಯಾಕೆ? ಇದೊಂದು ಸಂಸ್ಕೃತಿ, ಅದು ನಿಜ. ಅದು ಇದು ಒಂದು ಕಲ್ಚರ್, ಇದು ಒಂದು ಸಂಸ್ಕೃತಿ. ಇಲ್ಲಿ ಈ ನೆಮ್ಮದಿ ಇದೆ ಅಲ್ವಾ, ಇಟ್ಸ್ ಅ ಕಲ್ಚರ್. ಅದಕ್ಕೆ ಅಗ್ರಿಕಲ್ಚರ್ ಅಂತ ಹೇಳೋದಿದ್ದ ಕಲ್ಚರ್. ಹೌದು ನೋಡಿ, ನಾನು ಇಡೀ ಗ್ಲಿಸಿರಿಡಿಯ ಗಿಡಗಳು, ಗೊಬ್ಬರದ ಗಿಡಗಳು ಇಡೀ ಜಮೀನ್ ತುಂಬಾ ಹಾಕಿದ್ದೆ. ಇಲ್ಲಿ ತಿಳುವಳಿಕೆ ಇಲ್ದೇನೆ ನಮ್ಮ ಕೆಲಸದವರು, ನಮ್ಮ ಮನೆಯವರು ಈ ಗೊಬ್ಬರದ ಗಿಡಗಳಿಗೆ ಅಗ್ರಿಕಲ್ಚರ್ ಅಲ್ಲಿ ಚಿನ್ನ ಅಂತ ಹೇಳ್ತಾರೆ. ಚಿನ್ನ ಅಂತ ಗ್ಲಿಸಿರಿಡಿಯ ಇದು ಗೊಬ್ಬರ. ಇದ್ರ ಅಡಿಕೆ ತೋಟಗಳಲ್ಲಿ, ತೆಂಗಿನ ತೋಟಗಳಲ್ಲಿ ಹೇಳ್ತಾರೆ. ಇವ್ರಿಗೆ ಎಲ್ಲ ಕಡೆ ತರ್ದವನ್ನೆಲ್ಲ ಯಾರು ಹಾಕ್ತಾರೆ ಇದನ್ನ, ನೀವು ಒಳ್ಳೆ ಯಾವ್ಯಾವ ಗಿಡ ತಂದು ಹಾಕ್ಬಿಟ್ಟು, ಇದು ಸಾರಜನಕ, ರಂಜಕ, ಪೊಟಾಶ್ ಎಲ್ಲ ಇದ್ರಲ್ಲೇ ಇದೆ. ತಿಳುವಳಿಕೆ ಇಲ್ಲ. ಬೈಲು ಮಾಡೋಣ, ಕ್ಲೀನ್ ಮಾಡೋಣ. ಈಗ ಮೊನ್ನೆ ನಾನು ಇದು ಯಾರು ಕಡಿಬೇಡ್ರಪ್ಪ ಇದನ್ನ ಮಡಕೆ ತೋಟದೊಳಕ್ಕೆ ಕಡ್ಡಿನೇ ಬಿತ್ತನೆ ಮಾಡ್ಕೊಂಡು ಹಾಕೋಣ ಅಂತಂದ್ರೆ ನಮ್ಮ ಕೆಲಸದವ್ರೆ ನಂಗೆ ಬೈಯಕ್ಕೆ ಬಂದಿದ್ರು. ನಿಮ್ಗೇನು ಬುದ್ಧಿ ಕಮ್ಮಿ ಆಗದೆ, ಇದು ಮತ್ತೆ ಇದು ತಗೊಂಡೋಗಲ್ಲ ಇಟ್ಬಿಟ್ಟು ನೀವು ಇದು ಅಂತ. ನಿಮ್ಗೆ ಗೊತ್ತಾಗಲ್ಲ, ಸುಮ್ಮೀರಪ್ಪ, ಅದನ್ನ ಕಡಿಯಕ್ಕೆ ಹೋಗ್ಬಿಡಿ, ಅದು ಬಲಿಲಿ ಅದು. ಆಮೇಲೆ ಕಡ್ಡಿ ಹಾಕ್ಬೇಕಲ್ಲಿ, ಅದೇ ಗೊಬ್ಬರ. ಈಗ ಅವ್ರನ್ನ ಒಪ್ಸೋದೇ ದೊಡ್ಡ ಸವಾಲು. ನೀವು ಬೆಳೆಯೋದಲ್ಲ, ನಿಮ್ ಜೊತೆಗೆ ಹೊಸದು ಹೊಂದ್ಕೋಬೇಕಲ್ಲ ಅವ್ರು, ಅಲ್ವಾ? ಏನ್ ಹೇಳ್ತಾನೆ ಅವನು, ಇಲ್ಲಿಗೆ ಔಷಧಿ ಹೊಡಿಬೇಡ ಅಂತಾನೆ. ಔಷಧಿ ಹೊಡೆದು ಹಿಂಗೆ ನಾವು ಕಳೆ ನಾಶ ಮಾಡೋದು. ಬ್ರಷ್ ಕಟ್ಟರ್ ಮಾಡ್ಕೋಬೇಕು, ನಾವು ಹೊಡಿಬಾರ್ದು ಅವೆಲ್ಲ. ಸಾರ್ ಒಪ್ಪಲ್ಲ ಸಾರ್ ಇಲ್ಲಿ. ಅಯ್ಯೋ, ಅದೇ ದೊಡ್ಡ ಸವಾಲು ನಮ್ಗೆ. ಈಗ ನಿಮ್ಮನ್ನ ಕಾಯ್ಕೊಂಡ್ ಕುಂತಾರ ಸುಮಾರು ಜನ, ನೋಡೋಣ ಏನು ಮಾಡ್ತಾರೆ ಮಾಡ್ಲಿ. ಹೌದು, ಅದ್ಭುತವಾಗಿ. ಅದು ನೀವೇನ್ ಹೇಳಿದ್ರಲ್ಲ, ಈಗ ಒಂದು ಹಳ್ಳಿಲಿ ಯಾರು ಏನಾರು ಮಾಡ್ತೀನಿ ಅಂತ ಹೊಟ್ಟಾಗ, ಓಹೋ ಏನೋ ಮಾಡಕ್ ಬಂದಿದ್ದಾರೆ, ಏನ್ ಮಾಡ್ತಾನೆ ನೋಡೋಣ, 4 ದಿವಸ ಇಲ್ಲೇ ಇರ್ತಾನಂತೆ. ಹೌದೌದು, ಅದು ಎಷ್ಟು ದಿವಸ ಇರ್ತಾನೆ? ಮಜಾ ಜನ. ಇಲ್ಲ ಸರ್, ಅದು ಏನಂದ್ರೆ ಅವ್ರದ್ದಲ್ಲ, ಸರ್ ಅದು ಬಹಳ ಸುಮಾರು ವರ್ಷಗಳಿಂದ ನೆಟ್ಟು ಬಿಟ್ಟಿದೀವಿ ಬೀಜ. ಒಂದೇ ಸಲ ತೆಗಿಬೇಕಂದ್ರೆ ಆಗಲ್ಲ, ನಿರಂತರವಾಗಿ 2, 3, 4, 5, 6 ಸೇಬನ ಗಿಡಗಳಿವೆ. ಆಯ್ತಾ, ಇದು ಆಕ್ಚುಲಿ ಕಾಶ್ಮೀರದಿಂದ ಬಂದಿದ್ದು. ಇದು ಫ್ಲೈಟಲ್ಲಿ ಇದ್ರ ಕಡ್ಡಿ ಕಾಶ್ಮೀರದಿಂದ ಬಂದು ಇದನ್ನ ನಾವು ಸ್ಯಾಪ್ಲಿಂಗ್ಸ್ನ ಗಿಡ ಮಾಡ್ಕೊಂಡು ಇಲ್ಲಿ ಹಾಕಿದ್ದು. ಇದು ಸುಮಾರು ಒಂದು ಸಾರಿ 2-3 kg ಬಂದಿತ್ತು ಸೇಬು. ಅಂದರೆ ರೆಡ್ಡು ಬರುತ್ತೆ, ತುಂಬ ರೆಡ್ ಆಗಲ್ಲ. ಆ ಸೈಜು ಉಂಡೆ ಬರ್ತಿರಲಿಲ್ಲ, ಸ್ವಲ್ಪ ಹಿಂಗೆ ಉದ್ದ ಬರೋದು. ಅಂದರೆ ಇಲ್ಲಿ ಸ್ವಲ್ಪ ಇದು ಆ್ಯಕ್ಚುಲಿ ಸ್ವಲ್ಪ ನೆರಳಿನ ಪ್ರದೇಶ ಇರಬೇಕು. ನಾವು ಎಲ್ಲೆಲ್ಲ ಸುಮ್ಮನೆ ಎಲ್ಲಿ ಬೇಕಲ್ಲ ಹಾಕ್ಬಿಟ್ಟಿದ್ವಿ, ಸರಿಯಾದ ನಿರ್ವಹಣೆ ಇಲ್ಲದೆ. ನೋಡಿ, ಇಲ್ಲಿ ಹಾಕಂಥದ್ದೆಲ್ಲ ಸೇಬ್ನ, ಅದು ನಿಜವಾದ ಫರ್ಟಿಲಿಟಿ ಲ್ಯಾಂಡಲ್ಲಿ ಹಾಕ್ಬೇಕಾಗಿತ್ತು. ನಾವು ಅದನ್ನು ತೆಗೆದು ಇಲ್ಲಿ ಸಿಕ್ಸಿದೀವಿ. ಆದ್ರೂ ಬಂದಿದೆ ಪಾಪ, ಅದು ಬಂದ್ರೆ ಬರಲಿ, ಬಿಟ್ರು ನೋಡಲ್ಲ ಅಂತ. ಅದಕ್ಕೆ ಸವಾಲು ನಿಮ್ದು. ಈ ಥರದ್ದು. ಅದೇ ಫಸ್ಟ್ ಅರ್ತ್ ಆರ್ಗ್ಯಾನಿಕ್ ಅವ್ರದ್ದೇ ಮೆನೂರ್ ಹಾಕಿ ಇದನ್ನ ಈಗ ದನದ ಗೊಬ್ಬರನ ಸೂಪರ್ ಕಾಂಪೋಸ್ಟ್ ಮಾಡಿದೀವಿ. ಸೂಪರ್ ಕಾಂಪೋಸ್ಟ್ ಅಂತಂದ್ರೆ ನಿಮ್ಗೆ ನೋಡಿ, ಇದು ಆಕ್ಚುಲಿ ಗೊಬ್ಬರ. ಇದು ಇಲ್ಲಿ ನೋಡಿ, ಎಲ್ಲಿ ಕೈಗಳಲ್ಲಿ ಅಂಟಿತು, ಇದು ಆಕ್ಚುಲಿ ಸಗಣಿ. ಇದು ಹೌದಾ? ಇದೀಗ ಸೂಪರ್ ಕಾಂಪೋಸ್ಟ್ ಮಾಡಿದೀವಿ ನಾವು. ಏನೇನು ಹಾಕಿದ್ರಿ ಇದಕ್ಕೆ ಏನೂ ಇಲ್ಲ, ಅವ್ರದ್ದು ಯಾವುದೋ ಒಂದು ಲಿಕ್ವಿಡ್ ಇತ್ತು. ಅದು ಒಂದು ಲಿಕ್ವಿಡ್ಗೆ ಅದಕ್ಕೆ ಒಂದು ಬಾಟ್ಲಿಗೆ 1,000 ರೂಪಾಯಿ. ಇದು ಒಟ್ಟು 6 ಟ್ರ್ಯಾಕ್ಟರ್ ಇದೆ. 2,000 ರೂಪಾಯಿ ಖರ್ಚು ಮಾಡಿದ್ವಿ. ಅದನ್ನ 2 kg ಬೆಲ್ಲ, 2 kg ಕಡಲೆ ಹಿಟ್ಟು, 2ಕ್ಕೆ 4 kg ಕಡಲೆ ಹಿಟ್ಟು, 4 kg ಬೆಲ್ಲ ಹಾಕಿ ಅದನ್ನ ಒಂದು ವಾರ ಈ ಡ್ರಮ್ಮಲ್ಲಿ 400 ಲೀಟ್ರು, 200 ಲೀಟ್ರು ಅದನ್ನ ಲಿಕ್ವಿಡ್ ಮಾಡಿ ಇಲ್ಲಿಗೆ ಒದ್ದೆ ಮಾಡಿದ್ನ ನೀಟಾಗಿ ಇದಕ್ಕೆ ಹಾಕಿ 30 ದಿನ ಹಿಂಗೆ ನೆರಳು ಮಾಡಿ ಬಿಟ್ವಿ ಅಷ್ಟೇ. ಇದು ಹಿಂಗೆ ಕಾಫಿ ಪುಡಿ ಥರ ಆಗ್ಬಿಡ್ತಿದ್ದು. ಇದನ್ನ ಏನು ಮಾಡ್ತೀವಿ, ಒಂದು ಬಾಳೆ ಹಾಕ್ಬೇಕಾದ್ರೆ ಒಂದು ಬಾಳೆಗೆ 1 kg, 1-1.5 kg ಇದು, ಜೊತೆಗೆ ಒಂದು 25 ಗ್ರಾಮ್ ಬೇವಿನ ಹಿಂಡಿ ಹಾಕಿ ಬಾಳೆ ಕೂರಿಸ್ತೀವಿ. ತಯಾರಾಗೋಯ್ತು, ಇದೆಲ್ಲ ತಯಾರಿದೆ. ಈಗ ನೆಕ್ಸ್ಟು ಸೆಪ್ಟೆಂಬರ್ 15ಕ್ಕೆ ಬಾಳೆ ನಾಟಿಗೆ ಏನೇನು ಬೇಕು ಎಲ್ಲ ತಯಾರಿ ನಡೆಸಿ. ಸೆಣಬುದೊಂದು ಹೇಳ್ತಿದ್ರಿ, ಹೇಳಿ. ಈ ಸೆಣಬು ಇದು ಫಸ್ಟು ಹಸಿರೆಲೆ ಗೊಬ್ಬರ. 1 ಎಕರೆಗೆ 20 kg ಸೆಣಬನ್ನ ಬೀಜ ಬಿತ್ತಿದ್ರೆ ಅದು ಹೆಚ್ಚು ಕಡಿಮೆ ನಿಮಗೆ 12 ಟ್ರ್ಯಾಕ್ಟರ್ ಗೊಬ್ಬರ ಹೊಡೆದಂಗೆ ಹಸಿರೆಲೆ ಗೊಬ್ಬರ. ಯಾಕೆಂದರೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತೆ. ಅದು ಭೂಮಿಲಿ ಅದು ಶಕ್ತಿ ಕಳ್ಕೊಂಡ್ಬಿಡುತ್ತೆ. ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿ ಇಡೀ ಭೂಮಿ ಶಕ್ತಿ ಕಳ್ಕೊಂಡ್ಬಿಟ್ಟಿರುತ್ತೆ. ಇಡೀ ಭೂಮಿಗೆ ನಾವು ಮತ್ತೆ ಫಲವತ್ತು ಮಾಡಬೇಕು ಅಂತಂದ್ರೆ ಸಾರಜನಕ, ಬೀಜ ತಂದು ಸಾರಜನಕ, ರಂಜಕ, ಪೊಟಾಸ್ ಎಲ್ಲ ಇದರಲ್ಲಿದೆ.
ಎಷ್ಟು ಸೆಣಬು ಏನಿಲ್ಲ, ಇದು ನಿಮ್ಗೆ 55 ದಿನಕ್ಕೆ ಹೂ ಬಿಡೋ ಹಂತದಲ್ಲಿ ಭೂಮಿಗೆ ಸೇರಿಸ್ಬೇಕಿದ್ನ. ಬಾ ರೈತರು ಮಾಡ್ತಾರೆ ಇದನ್ನ. ಹೌದಾ? ನೀವು ಯಾವುದೇ ಬೆಳೆ ಮಾಡಕ್ ಮೊದಲು ಇದು ಮಾಡಿದ್ರೆ ಭೂಮಿ ಫಲವತ್ತತೆ ಆಗುತ್ತೆ. ಎಷ್ಟು ಈಗ ಒಳಗೆ ಸೇರ್ತು? ನೀವು ನಿನ್ನೆ ಈಗ ಇಲ್ಲಿ ಕರಗೋಗುತ್ತೆ, ಅದು ಈಗ ಮಳೆ ಬಂದ್ರೆ ಕರಗೋಗುತ್ತೆ. ಅದು 55 ದಿನಕ್ಕೆ ಇದನ್ನ ಭೂಮಿಗೆ ಸೇರಿಸ್ಬಿಟ್ರೆ, ಈಗ ರೋಟೋವೇಟರ್ ಹೊಡೆದ್ ಬಿಟ್ಟಿದ್ವಲ್ಲ ಸರ್, ಇದು ಈಗ ನೆನ್ನೆ ನೋಡಿದ್ರೆ ನೀವು, ಇದು 8 ಅಡಿ ಇತ್ತು. ನಾ ಟ್ಯಾಕ್ಟ್ರೇ ಕಾಣ್ತಿರ್ಲಿಲ್ಲ, ನಾನು ಒಳಗ್ ನುಕೊಂಡ್ರು ಕಾಣ್ತಿರ್ಲಿಲ್ಲ. ಈಗ ಭೂಮಿಗೆ ಸೇರ್ಕೊಂಡಿದೆ, ಅದು 8 ಅಡಿ ಇತ್ತಿದು. ಇದೇನಾಗಾಯ್ತು, 65 ದಿನ ಆಗ್ಬಿಡ್ತು. ನಮ್ಗೆ 55 ದಿನಕ್ಕೆ ಭೂಮಿಗೆ ಸೇರ್ಸಕ್ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಮಳೆ ಮಳೆ ಮಳೆ. ನೆನ್ನೆ ರಾತ್ರಿ ಗುಡುಕ್ತಾ ಇದೆ. ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು, ಬೆಳಿಗ್ಗೆ 7:15 ಶುರು ಮಾಡೋದ್ ಕೆಲಸ, 9:00 ಶುರು ಮಾಡೋದ್ ಕೆಲಸನ 20 ಗಂಟೆ ಟೈಮ್ ರಾತ್ರಿ ಎಲ್ಲ ಹೊಡೆದಿದ್ವಿ ಅಂತ, ಮಳೆ ಬಂದ್ಬಿಟ್ಟದು ಅಂತ. ಒಂದ್ಸರ್ ಮಳೆ ಬಂದ್ಬಿಟ್ರೆ ಅದು ಯಾವ ಮಟ್ಟಕ್ಕೆ ಇತ್ತು ಅಂತಂದ್ರೆ ಆರದೇ ಇಲ್ಲ, ಅದು ಟ್ರ್ಯಾಕ್ಟರ್ ಹೋಗಕ್ಕಾಗಲ್ಲ. ನೀವು ಭೂಮಿನ ಅತ್ಯಂತ ತೇವಾಂಶ ಕೂಡಿಟ್ಕೊಂಡಿರುತ್ತೆ, ಅದು ಒಳಗೆ ಗಾಳಿ ಹೋಗಕ್ಕೆ ಜಾಗ ಇಲ್ಲ, ಅದಕ್ಕೆ ನೆಲ್ಲಿ ಅದು ಭೂಮಿ ತೇವಾಗಿರುತ್ತೆ ಅದು ಭೂಮಿ. ಅದನ್ನ ನಿನ್ನೆ ಕಂಪ್ಲೀಟ್ ಮಲ್ಚಿಂಗ್ ಮಾಡಿಸಿ ಈಗ ಮಾಡಿದ್ವಿ. ನಮಗೆ ಬಾಳೆ ಹಾಕಕ್ಕೆ ಇನ್ನೂ ಒಂದು ಪ್ರತಿ ವರ್ಷ ಮಾಡ್ಬೇಕಾ ಇದನ್ನ? ಇಲ್ಲ, ಪ್ರತಿ ವರ್ಷ ಅಲ್ಲ, ಈಗ ಬಾಳೆ ಹಾಕ್ತಾ ಇದೀವಿ. ಒಂದ್ಸರ್ ಬಾಳೆ ಹಾಕಿದ್ರೆ ಆ ಬಾಳೆನ ಆ್ಯಕ್ಚುಲಿ ಅವ್ರದ್ದು ನಮಗೆ ಬಾಳೆ ಹಾಕಕ್ಕೆ ಯಾರು ಗೈಡ್ ಮಾಡ್ತಾ ಇದ್ದಾರೆ, ಅವ್ರದ್ದು 5 years 7 crops ಅಂತ ಅವ್ರದ್ದು. 5 ವರ್ಷ 7 ಬೆಳೆಗಳು ಬರಬೇಕು ಅಂತ. ಅದನ್ನು ನಮ್ಗೆ ಅಷ್ಟೆಲ್ಲ ಬೇಡಪ್ಪ, ನಮಗೆ 3 ಬೆಳೆ ಬಂದರೆ ಸಾಕು, ಒಂದ್ಸಲ ಕೂರಿಸಿದ್ರೆ 5 ವರ್ಷ ಬೇಡ, 3 ವರ್ಷಕ್ಕೆ 3 ಬೆಳೆ ಬರಲಿ ಸಾಕು ನಮಗೆ, ಅಥವಾ 2 ವರ್ಷಕ್ಕೆ 3 ಬೆಳೆ ಬರಲಿ ಅಂತ ಮಾಡ್ತಾ ಇದೀವಿ ನಾವು. ಇಲ್ಲಿ ನಾವು ಈಗ ಬಾಳೆ ಕೂರಿಸಿದ್ರೆ 3 ವರ್ಷದವರೆಗೆ ಇನ್ನೇನು ಮಾಡೋದೇ ಇಲ್ವಲ್ಲ ಸರ್. 3 ವರ್ಷದವರೆಗೆ ಬಾಳೆನೇ ಇರ್ತದೆ. 1 ವರ್ಷ ಹಾಕಿದ್ದೀವಿ ಈಗ ಸೆಣಬನ್ನ, ಇನ್ನು 3 ವರ್ಷ ತೆಗೆದು ಬಿಡ್ತೀವಲ್ಲ, ಆವಾಗ ಒಂದು ಸ್ವಲ್ಪ ಸೆಣಬು ಚೆಲ್ಲಿದ್ರೆ ಒಳ್ಳೆಯದು. ಅಂದರೆ ನಿಮಗೆ ಭೂಮಿ, ನೀವು ಎಷ್ಟು ಹಸಿರೆಲೆ ಗೊಬ್ಬರ ಕೊಡ್ತೀರಿ ಭೂಮಿಗೆ ಸರ್, ಫಲವತ್ತತೆ ಆಗುತ್ತೆ, ಅಷ್ಟು ಒಳ್ಳೆಯದು. ಇದು ವಾಸದ ಇದು ನಮ್ಮ ಹಿಂದೆ ಭಾಳ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿ ನಾವು ತೋಟದಲ್ಲೇ ಬಂದು ಉಳ್ಕೊಳ್ಳೋಕ್ಕೆ ಕಟ್ಕೊಂಡಿದ್ದು ಮನೆ. ಇಲ್ಲೇ ಇದ್ದೀವಿ ನಾವು, ತೋಟದಲ್ಲೇ ಜಮೀನಲ್ಲೇ ಇದ್ದೀವಿ. ಇಲ್ಲಿ ನಮ್ಮಪ್ಪ ತೇಗದ ಮರಗಳು ಹಾಕಿದ್ರು, ಸುಮಾರು ತೇಗದ ಮರಗಳು ಹಾಕಿದ್ರು ಪಾಪ ನಮ್ಮ ಅಪ್ಪ, ಒಂದು 30-35 ವರ್ಷದಿಂದ. ನಾನು ಮೈಸೂರಲ್ಲಿ ಮನೆ ಕಟ್ಟಬೇಕಾದ್ರೆ ನಮ್ಮ ಅಪ್ಪ ಬೆಳೆಸಿದ್ದ ತೇಗಿನ ಮರಗಳನ್ನೇ ಎಲ್ಲಾನು ಬಳಸಿದೆ. ಹೌದಾ? ಅಲ್ಲಿ ಒಂದಷ್ಟು ಉಳ್ಕೊಂಡೆ, ಒಂದು 3-4 ಉಳ್ಕೊಂಡೆ. ಇನ್ನು ಮೈಸೂರು ಇಲ್ಲಿ ತೋಟದಲ್ಲಿ ಮನೆ ಕಟ್ಟಿದ್ರೆ ಆಗಲಿ ಅಂತ ಇನ್ನೊಂದಷ್ಟು ಉಳಿಸಿದೀವಿ. ತೋಟದಲ್ಲಿ ಮನೆ ಕಟ್ಟಿದ್ರೆ ಆಗಲಿ ಅಂತ. ಅಲ್ಲಿದೆಯಲ್ಲ ನೋಡಿ ದೊಡ್ಡ ಮರ, ಆ ಸೈಜ್ ಇತ್ತು, ಒಂದು 8 ಮರ ಕಡಿದ್ವಿ ಆವಾಗ ನಾವು. ನಮ್ಮಪ್ಪ ಹಾಕಿದ್ದು. ಈಗ ನನಗೆ ಮೈಸೂರಲ್ಲಿ ಮನೇಲಿ ನೆಮ್ಮದಿದಾಗ ಮನೆ ಡೋರು ಅವೆಲ್ಲ ನೋಡಿದ್ರೆ ನಮ್ಮಪ್ಪ ನೆನಪಾಗುತ್ತೆ, ನಮ್ಮಪ್ಪ ಹಾಕಿದ್ದು ಇದೆಲ್ಲ ಮರಗಳು. ನೀವು ಫೋನಲ್ಲಿ ಹೇಳ್ತಾ ಇದ್ರಿ, ನಮ್ದೇನು ಇಲ್ಲ ಸರ್, ಒಂದು ಸಣ್ಣದಾಗಿ ಏನೋ ಮಾಡ್ಕೊಂಡಿದ್ದೀನಿ ಅಂತ. ಇನ್ನು ಸಣ್ಣದಂದ್ರೆ ಇದು ಇನ್ನು ದೊಡ್ಡದು ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ. ಇಲ್ಲ ಇಲ್ಲ ಇಲ್ಲಿ ನಾವು ಏನೂ ಮಾಡಿಲ್ಲ ಸರ್. ಅದಕ್ಕೆ ನಿಮಗೆ ನಾವು ಇಲ್ಲಿ ನಾನು ಹೇಳಿದ್ನಲ್ಲ, ನಾನೇನಾದ್ರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೇಕಾದ್ರೆ ನಿಜ ಹೇಳ್ತೀನಿ, 2 ವರ್ಷ ಕಳೆದು ನೀವು ಮತ್ತೆ ಭೇಟಿ ಆಗೋಣ. ಇಲ್ಲ, ಇದು ಭಾಳ ಇಂಪಾರ್ಟೆಂಟ್ ಈ ವಿಡಿಯೋ. ಯಾಕಂತ ಹೇಳ್ತೀನಿ ನಿಮಗೆ, ನಾವು ಫೇಲ್ಯೂರ್ನ ಹೇಳ್ಬಿಡ್ತೀವಿ ಈಗ. ಹೌದು, ಎಲ್ಲೆಲ್ಲಿ ನಾನು ಹೌದು 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 ಗೆದ್ದಾಗ ಅದಕ್ಕೆ ಬೆಲೆ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನೀವು ಮತ್ತೆ 2 ವರ್ಷದ ನಂತರ ಭೇಟಿ ಆಗೋಣ. ಅಲ್ಲ ಸರ್, 3 ತಿಂಗಳು. ಹೌದು, ನಿಮ್ದು ಖಂಡಿತ ಖಂಡಿತ. ಅದು ಆಗ ನಮಗೆ ಗೊತ್ತಾಗ್ತದೆ ಎಲ್ಲ. ಓಕೆ. ಯಾಕೆಂದ್ರೆ ನಾವು ಸಕ್ಸಸ್ ಫಾರ್ಮರ್ಸ್ ಬರೆಯಕ್ಕೆ ಹೋಗಿದ್ದೀವಿ, ನೀವು ಫೇಲ್ಯೂರ್ ಫಾರ್ಮರ್ ಹುಡ್ಕೊಂಬಂದಿದ್ದೀರಿ ನೀವು. ಅಲ್ಲ, ನೀವು ಹುಡ್ಕೊಂಬರೋದಕ್ಕೆ ನನಗೆ ಗೊತ್ತು. ಬಂಗಾರದ ಮನುಷ್ಯ ಅನ್ನೋ ಪುಸ್ತಕನೇ ಕಾರಣ ಅಂತ ನನಗೆ ಗೊತ್ತು. ಬಂಗಾರದ ಮನುಷ್ಯ ನಿಜವಾಗ್ಲೂ ನನ್ನ ಇಡೀ ಲೈಫಲ್ಲಿ ಮಾಡಿದ ಒಂದು ಬೆಸ್ಟ್ ವರ್ಕ್ ಅದು. ಯಾಕೆ ಅಂತಂದರೆ ಆ ಪುಸ್ತಕ ಓದಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇವತ್ತಿಗೂ ನನಗೆ ನಿಮಗೆ ಎಲ್ಲ ಆಕಸ್ಮಿಕವಾಗಿ ಆ ಪುಸ್ತಕ ಸಿಕ್ತು. ಕೊಪ್ಪಳದಿಂದ ಫೋನ್ ಮಾಡ್ತಾರೆ, ಗುಲ್ಬರ್ಗದಿಂದ ಫೋನ್ ಮಾಡ್ತಾರೆ. ಮೊನ್ನೆ ಮಧುಗಿರಿಯಿಂದ ಒಬ್ಬ ರೈತರು ಫೋನ್ ಮಾಡಿದರು, ಏನು ಸರ್ ಇಷ್ಟು ಅದ್ಭುತವಾಗಿ ಬರೆದಿದ್ದೀರಿ. ನೀವು ಹೇಳೋದು ಮಾತೇ ಹೇಳಿದ್ರು, ಪ್ರತಿ ರೈತನ ಮನೇಲಿ ಇರಬೇಕಾದ ಪುಸ್ತಕ, ಭಾಳ ಪ್ರಾಕ್ಟಿಕಲ್ ಆಗಿದೆ ಸರ್ ಇದು ಪುಸ್ತಕ ಅಂತ. ಆದರೆ ನಾನು ಪುಸ್ತಕ ಬರೀಬೇಕಾದ್ರೆ ನನ್ನಲ್ಲಿ ಆ ಯಾವುದೇ ಉದ್ದೇಶಗಳು ಇರಲಿಲ್ಲ. ನಾನು ಸೋತಿದ್ನಲ್ಲ, ಬೇರೆಯವ್ರು ಸೋಲ್ಬಾರ್ದು ಅನ್ನೋದಕ್ಕೆ ಬರೋದು ಅಂತ ಬರೆದ ಪುಸ್ತಕ ಇಲ್ಲ ಅಂಕಣ. ಅದು ಮೈಸೂರಿನ ಆಂದೋಲನ ಅಂತ ಒಂದು ದಿನಪತ್ರಿಕೆ ಬರುತ್ತೆ. ಅದಕ್ಕೆ ಪ್ರತಿ ಸೋಮವಾರ 3 ವರ್ಷ ಎಡೆಬಿಡಿದಂಗೆ ಬರೆದಿದ್ದೀನಿ ಅದನ್ನು. 3 ವರ್ಷ. ಅದು ಭಾಗ 2 ಇದೆ, ಕೊಡ್ತೀನಿ ನಿಮಗೆ, ನನ್ನ ಹತ್ರ ಇದೆ. ಅದ್ರ ಜೊತೆಗೆ ಕೃಷಿ ಸಂಸ್ಕೃತಿ ಅಂತ ಹೇಳಿ ಅಗ್ರಿಕಲ್ಚರ್ ಮೇಲೆ ಬಂದಿರುವಂಥ ಪುಸ್ತಕಗಳ ಬಗ್ಗೆ ಪರಿಚಯ ಕೂಡ ಇದೆ. ಅದು ಇಡೀ ಅಗ್ರಿಕಲ್ಚರ್ ನಾನು 3-4 ಪುಸ್ತಕ ವರ್ಕ್ ಮಾಡಿದ್ದೀನಲ್ಲ ಅಗ್ರಿಕಲ್ಚರ್ ಮೇಲೆ. ಅವೆಲ್ಲ ನಾನು ಸುಮ್ಮನೆ ಭಾರಿ ಜಂಬಕ್ಕೆ ಕೇಳ್ಕೊತಾ ಇಲ್ಲ. ಒಬ್ಬ ರೈತ ಅಷ್ಟಿಟ್ಕೊಂಡ್ರೆ ಅಲ್ಲಿ ನಿಮಗೆ ಕಾಡು ಕೃಷಿ ಇದೆ, ಆಮೇಲೆ ತೋಟಗಾರಿಕೆ ಕೃಷಿ ಇದೆ, ಆಮೇಲೆ ಮಳೆ ಆಧಾರಿತ ಪ್ರದೇಶದಲ್ಲಿ ಮಾಡುವಂತಹ ಕೃಷಿ ಇದೆ, ಎಲ್ಲ ವಿಭಾಗಗಳಿವೆ ಅಲ್ಲಿ.
ಯಾವ ವಿಭಾಗದ ರೈತ ಕೂಡ ಆ ಪುಸ್ತಕ ರೆಫರ್ ಮಾಡಿದ್ರೆ ತನಗೆ ಬೇಕಾದ ಒಂದು ಮಾಡೆಲ್ ಇದೆ ಅಲ್ಲಿ, ಅವ್ನಿಗೆ ಬೇಕಾದ ಒಂದು ಮಾಡೆಲ್ ಇದೆ, ಅದನ್ನು ಚಾಯ್ಸ್ ಮಾಡ್ಕೋಬೋದು. ಆಮೇಲೆ ನಾವು ಸ್ವಲ್ಪ ಈ ಕಡೆ ಮತ್ತೆ ನಾವು ಬರೀ ಬರ್ಕಂಡೇ ಕೂತಿದ್ರಾಗಲ್ಲ, ಈ ಕಡೆ ಏನಾದ್ರು ಮಾಡೋಣಪ್ಪ ಅಂತೇಳಿ ಡೈವರ್ಟ್ ಆದಮೇಲೆ ಸ್ವಲ್ಪ ಬರೆಯೋದು ನಿಲ್ಲಿಸಿ ಈ ಕಡೆ ಸ್ವಲ್ಪ ಕೃಷಿ ಕಡೆ ಭೂಮಿ ಕಡೆ ಜಾಸ್ತಿ ಡೈವರ್ಟ್. ಈಗ ನೀವು ಹೆಂಗೆ ಸುತ್ತಿ ಬಂದು ಬರೆದ್ರು, ಈಗ ನಮ್ಮ ಆಂದೋಲನ ಶುರುವಾಗಿದೆ. ನೀವು ಈ ಬರೆದಿದ್ದೀರಲ್ಲ, ಅವ್ರನ್ನ ಚಿತ್ರೀಕರಣದ ಮೂಲಕ ದೃಶ್ಯಗಳ ಮೂಲಕ ತೋರ್ಸೋಣ, ಭಾಳ ಅದ್ಭುತವಾಗಿ ಅದು ಒಂದು ಅಲ್ವಾ, ಭಾಳ ಅದ್ಭುತವಾಗಿ ಮಾಡ್ಬೇಕು. ಮತ್ತೆ ಅದೇ ಆಗ್ಬೇಕಾಗಿರೋದು ಕೂಡ. ಇವತ್ತು ಸರ್ ಯಾವುದೋ ಸಿನಿಮಾ, ಇನ್ಯಾವುದೋ ನಟ, ಯಾವುದೋ ಕಿರುಚಿತ್ರ, ಇದಕ್ಕೆ ಜಾಸ್ತಿ ಐಪಪ್ ಕೊಡೋದು, ಇದನ್ನೇ ಜಾಸ್ತಿ ವೈರಲ್ ಮಾಡೋದು, ಇದೆಲ್ಲ ಆಗ್ತಾ ಇದೆ. ಇದೊಂದು ಇನ್ಸ್ಪಿರೇಷನ್ ಸ್ಟೋರಿ ಬಂದರೆ ರೈತರಿಗೆ, ನೀವು ಒಂದು ಹಳ್ಳಿಲಿ ಒಂದು 5 ಜನ ಆ ಥರದ ರೈತರನ್ನು ಸೃಷ್ಟಿ ಮಾಡಿದ್ರೆ ನಿಮ್ಮ ಜೀವನ ಸಾರ್ಥಕ. ನಾನು ಅಂಕಣ ಬರಿಬೇಕಾದ್ರೂ ಹಾಗೆ ಅನ್ಕೊಂಡೆ, ನಾನು ಅಂಕಣ ಓದಿ ಒಬ್ಬ ರೈತನಾಗಿ ಪರಿವರ್ತನೆ ಆದರೆ ನನ್ನ ಜೀವನ ಸಾರ್ಥಕ ಅಂತ. ಇಲ್ಲ ಆಗುತ್ತೆ. ಇನ್ನೊಂದೇನು ಅಂತಂದರೆ ಸರ್, ಮೊದಲು ನಾವು ನನಗೆ ಅನಿಸ್ಬಿಡ್ತದೆ ಒಳಗಡೆ ಎಷ್ಟು ಸರಳವಾಗಿ ಬದುಕೈತಿ, ಯಾಕೆ ಅಷ್ಟು ಒದ್ದಾಡ್ತೀವಿ. ಹೌದು. ಅಷ್ಟೊಂದು ಈಗ ನಾವು ಸರ್ ಅಗ್ರಿಕಲ್ಚರ್ ಬರೆದಾಗ ಥೈಲ್ಯಾಂಡ್ ಹೋಗಿದ್ವಿ. ಒಂದು ಸಹಜ ಸಮೃದ್ಧ ಅಂತೇಳಿ ಅಲ್ಲಿ ಜಾನ್ ಜದಾಯ್ ಅಂತಿದ್ದಾನೆ, ಯೂಟ್ಯೂಬಲ್ಲೆಲ್ಲ ಇದೆ ಅವನು, ಜಾನ್ ಜದಾಯ್ ಅಂತ. ಲೈಫ್ ಈಸ್ ವೆರಿ ಸಿಂಪಲ್, ವೈ ಯು ಆರ್ ಕಾಂಪ್ಲಿಕೇಟೆಡ್ ಅಂತ, ನೀವು ಯಾಕೆ ಅದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೊತಿದ್ದೀರಿ ಅಂತ. ಅವನು TEDx ಅವನ ಸ್ಪೀಚ್ ಕೂಡ ಇದೆ 1 ಗಂಟೆದು. ಅವನು ಬ್ಯಾಂಕಾಕಲ್ಲಿ ಯಾವುದೋ ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ದವನು. ಥೈಲ್ಯಾಂಡ್ನ ಯಾವುದೋ ಒಂದು ಪ್ರದೇಶ ಅದು, ಅಲ್ಲಿಗೆ ಹೋಗಿದ್ವಿ ನಾವು, ಅವ್ನ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಚೈನಾದಿಂದ, ಅಮೇರಿಕದಿಂದ, ರಷ್ಯಾದಿಂದ ಅಗ್ರಿಕಲ್ಚರ್ ಕಲಿಯಕ್ಕೆ ಬರ್ತಾರೆ ಸರ್ ರೈತರು. ನಮ್ಮನ್ನ ಸಹಜ ಸಂಪ್ರದಾಯದಿಂದ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ನನ್ನ ಇನ್ನೊಂದು ಪುಸ್ತಕದಲ್ಲಿದೆ ಅದು, ಲೇಖನಗಳೆಲ್ಲ ನಿಮಗೆ ಕೊಡ್ತೀನಿ. ಅಲ್ಲಿ ದೇಸಿ ಸೀಡ್ಸ್ಗಳನ್ನು ಅವನು ಹಗಲು ರಾತ್ರಿ ಉಳ್ಕೊಂಡು ಅದನ್ನೊಂದು ಜಾನ್ ಜದಾಯನವನು ಒಂದು ಫನ್ ಸೆಂಟರ್ ಅಂತ, ಥೈಲ್ಯಾಂಡಲ್ಲಿ ಫನ್ ಸೆಂಟರ್, ಅಗ್ರಿಕಲ್ಚರ್ ಸೆಂಟರ್ ಅದು. ಅಲ್ಲಿಗೆ ಎಷ್ಟೋ ಜನ ರೈತರು ನಾವು ಹೋದಾಗ ಅಮೇರಿಕದವ್ರು ಅಗ್ರಿಕಲ್ಚರ್ ಕಲಿತಾ ನಿಂತವ್ರೆ, ಯಾವುದೋ ರಷ್ಯಾದ ಅಗ್ರಿಕಲ್ಚರ್ ಕಲಿತಾ ನಿಂತವ್ರೆ, ಯಾವ ಥರ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದು ಅನ್ನೋದನ್ನ ಕಲಿತಾ ನಿಂತವ್ರೆ. ಅದೆಲ್ಲ ಇದು ನಮ್ಮಲ್ಲಿ ಯಾರು ಆ ಇಂಟ್ರೆಸ್ಟ್ ತೋರಿಸ್ತಾರೆ? 1 ವಾರ ಇದ್ವಿ ಅಲ್ಲಿ. ಅವನು ಮಣ್ಣಿನ ಮನೆಗಳು ಕಟ್ಟೋದು, ಪರಿಸರಕ್ಕೆ ಪೂರಕವಾಗಿ ಹೆಂಗೆ ವಾಸ ಮಾಡ್ಬೋದು ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಂತಂದರೆ ಭಾಳ ಚೆನ್ನಾಗಿ ಮಾಡಿದ್ದಾನೆ ಅವನು. ಅದ್ಭುತ. ಕೂತ್ಕೊಳ್ಳಿ ಸರ್, ಇಲ್ಲ ಅಯ್ಯೋ ಬನ್ನಿ ಸರ್, ಆರಾಮಾಗಿ ಕೂತ್ಕೊಳ್ಳಿ. ಮನೆ ಇಲ್ಲಿ ಇರೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿ ಮೇಲ್ಗಡೆ ಒಂದಿದೆ, ಇಲ್ಲಿ ನಮ್ಮ ತಾಯಿ ಇದ್ದಾರೆ ಅಷ್ಟೇ. ಅಮ್ಮ ಇದ್ದಾರಾ? ಅಮ್ಮ ಬನ್ನಿ, ನಮಸ್ತೆ. ನೋಡಿ ನಿಮ್ಮ ಮಗನ್ ನೋಡ್ಕೊಂಡು ಅಲ್ಲಿಂದ ಬಂದಿದ್ದೀವಿ, ಬೆಂಗಳೂರಿಂದ. ಬಂಗಾರದ ಮನುಷ್ಯರು ಅಂತ ಬರೆದಿದ್ದಾರೆ. ಇವತ್ತು ಮಾತಾಡ್ಸಿದೆ, ನಿಜವಾಗ್ಲೂ ಬಂಗಾರದ ಮನುಷ್ಯರು ಇವರು. ಬಂಗಾರದ ಮನುಷ್ಯರು ಪುಸ್ತಕ ಬರೆದು ಬಿಡುಗಡೆ ಮಾಡಿದ ದಿನ ನನಗೆಲ್ಲ ಇವ್ರಿಗೆ ಕರೆದು ಸನ್ಮಾನ ಮಾಡಿದ್ರು. ಹೌದಾ? ಮೈಸೂರಲ್ಲಿ ಬಿಡುಗಡೆ ಆಯಿತು. ಬಹಳ ಆಶ್ಚರ್ಯ ಆಗೋದು, ಒಂದು ಪುಸ್ತಕ ಬಿಡುಗಡೆಗೆ 40ರಿಂದ 50 ಜನ 100 ಜನ ಸೇರೋದು ಕಷ್ಟ. ಅವತ್ತು ಬಂಗಾರದ ಮನುಷ್ಯ ಪುಸ್ತಕ ಬಿಡುಗಡೆಗೆ ಕೊಪ್ಪಳದಿಂದ, ರಾಯಚೂರಿನಿಂದ ರೈತರು ಬಂದಿದ್ರು. ಅಲ್ಲಿ ಮೈಸೂರಲ್ಲಿ ಕಿರುರಂಗ ಮಂದಿರ ಅಂತೇಳಿ 800-900 ಸೀಟ್ಸ್ ಇದೆ, ಅದೆಲ್ಲ ತುಂಬುವಾಗಿ ಈಚೆ 800 ಜನ ಕೂತಿದ್ರು. ನನಗೂ ಯಾವುದೇ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ಲ ನಾನು. ಅವಾಗ ಫೇಸ್ಬುಕ್ಕಲ್ಲಿ ಹಾಕಿದ್ದಷ್ಟೇ ಪುಸ್ತಕ ಬಿಡುಗಡೆ ಅಂತ. ನಾನೇ ಅವತ್ತು ಗಾಬರಿ ಆಗ್ಬಿಟ್ಟು ಅಷ್ಟು ಜನ ಬಂದಿದ್ರು. ಆಶ್ಚರ್ಯ ಆಯ್ತು ನನಗೆ. ಇಲ್ಲ, ಯಾವಾಗಲೂ ಒಳ್ಳೇದಕ್ಕೆ ಜನ ಇದ್ದಾರೆ ಸರ್. ನಾವು ಕಂಡ್ಕೋಬೇಕು. ನಮ್ಗೆ ಏನಾಗ್ಬಿಟ್ಟಿದೆ ಒಳಗೆ, ನಮಗೆ ಆತಂಕ ಇದೆ, ಇದನ್ನ ಹೆಂಗ್ ಸ್ವೀಕರಿಸ್ತಾರೋ, ಇದೆಲ್ಲ ಬೇಕಿತ್ತ ಬರೆಯೋ ಮುಂದೆ ನಿಮ್ಗೂ ಅನ್ಸಿರುತ್ತೆ. ಈ ಡಿಜಿಟಲ್ ಅಬ್ಬರದಲ್ಲಿ ಅವ್ರಿಗೆ ಯಾವಾಗಲೂ ಮೊಬೈಲ್ ಇರುತ್ತೆ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾರೆ. ಸರ್ ಕೂತ್ಕೊಳ್ಳಿ. ಹೌದು ಕೂತ್ಕೊಳ್ಳಿ. ಇಲ್ಲಿ ಸರ್ ನೋಡಿ, ಇದೆ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಸಂಸ್ಥೆ, ಕೇಂದ್ರ ರೇಷ್ಮೆ ಪ್ರಾದೇಶಿಕ ಮತ್ತು ತರಬೇತಿ ಸಂಸ್ಥೆ. ವಾಟರ್ ಸಮಸ್ಯೆ ಆಗಿದಾಗ ಡ್ರಮ್ ಕಿಟ್ ಟೆಕ್ನಾಲಜಿ ಅಂತ ಹೇಳಿ ಅವರು ಒಂದು ಬೋರ್ವೆಲ್ಲಲ್ಲಿ ಬರೀ 1/2 ಇಂಚ್ ನೀರು ಬರೋರು ಯಾವ ಥರ ರೇಷ್ಮೆ ಕೃಷಿ ಮಾಡ್ಬೋದು ಅಂತೇಳಿ ಮಾಡಿದರು. ಏನಂದರೆ ಇದು 2,500 ಲೀಟರ್ ಹಿಡಿಯುವಂಥ ಒಂದು ಡ್ರಮ್ ಇದು. ಇದನ್ನು ಒಂದು ಎತ್ತರವಾದ ಪ್ರದೇಶದಲ್ಲಿಟ್ಟು ಇದರಿಂದ ಡ್ರಿಪ್ ಇರಿಗೇಷನ್ ಮಾಡಿ 1 ಎಕರೆಯಲ್ಲಿ 8 × 8 ರೇಷ್ಮೆ ಕಡ್ಡಿಗಳು ಹಾಕೊಂಡು ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿ ಅದ್ರಲ್ಲಿ ರೇಷ್ಮೆ ಬೆಳೆಯೋದು ಹೇಗೆ ಅಂತ ಮಾಡಿದರು. ಇದನ್ನ ನಮ್ಮ ಭಾಗದಲ್ಲಿ ನಾನು ಆ ಅಧಿಕಾರಿ ಹಿಡ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿಸಿ ಒಂದು 10-15 ಜನ ರೈತರಿಗೆ ಮಾಡಿ ನಾನೇ ಆ ರೇಷ್ಮೆ ಮಾಡಿ ರೇಷ್ಮೆ ಕ್ಷೇತ್ರೋತ್ಸವನ ಮಾಡಿದ್ದೆ. ಒಟ್ಟು ನೀವು ಶುರು ಮಾಡಿದ್ರೆ ಎಂಡ್ ಮಾಡ್ತೀರಾ? ನಾನು ತುಂಬ ಪ್ರಯೋಗಗಳು ಮಾಡಿದೆ.
ಆದರೆ ಅದು ಪ್ರಯೋಗದ ಮಟ್ಟದಲ್ಲಿ ಹೋಗ್ಬಿಡ್ತು, ಕಂಟಿನ್ಯೂಟಿ ತಗೊಂಡು ಹೋಗ್ಲಿಲ್ಲ. ಓಕೆ, ಈಗ ಈ ಕೃಷಿ ಬಿಟ್ಟು ಮತ್ತೇನು ಮಾಡ್ತೀರಿ ಸರ್? ನಾನು ಈಗ ಕೃಷಿ ಬಿಟ್ಟು ಬೇರೆ ಇನ್ನೇನನ್ನೂ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ. ಸಂಪೂರ್ಣ 100% ರೈತನಾಗಬೇಕು ಅಂತಲೇ ಡಿಸೈಡ್ ಮಾಡಿ. ಈಗ ನಾನು ಬೇರೆ ಸಂದರ್ಭದಲ್ಲಿ ಸರ್ ಮಕ್ಕಳು ಓದ್ತಾ ಇದ್ರು, ಬೇರೆ ಬೇರೆ ಸಮಸ್ಯೆಗಳಿತ್ತು, ಮಕ್ಕಳನ್ನು ಓದಿಸ್ಬೇಕಾದದ್ದು ಒಂದು ಸವಾಲಿತ್ತು, ಎಲ್ಲ ಇತ್ತು. ಈಗ ನನ್ನ ಮಗಳು ಒಬ್ಬಳು ಡಾಕ್ಟ್ರ್ ಓದ್ತಾ ಇದ್ದಾಳೆ, 3ನೇ ವರ್ಷದ ಶಿವಮೊಗ್ಗ ಸುಬ್ಬಯ್ಯ ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟ್ರ್ ಓದ್ತಾ ಇದ್ದಾಳೆ, ಧನ್ಯ ಅಂತ. ಅವಳು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಶುರುವಾಗಿ 12 ವರ್ಷ ಆಯಿತು. 12 ವರ್ಷದ ದಾಖಲೆಗಳು ಮೀರಿ ಮಾರ್ಕ್ಸ್ ತಗೊಂಡಿದ್ದಾಳೆ MBBS ಅಲ್ಲಿ. 12ನೇ ವರ್ಷದಲ್ಲಿ ಯಾರೂ ತಗೊಂಡಿಲ್ಲ. ಆಮೇಲೆ ಅಷ್ಟು ಪರ್ಸೆಂಟೇಜ್ ಮುಂದೇನೂ ಕೂಡ ತೆಗಿಯೋಕೆ ಅಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾಳೆ. ಈವನ್ ಸೆಕೆಂಡ್ ಇಯರ್ಲೂ ಕೂಡ ಅಷ್ಟೇ ತಗೊಂಡಿದ್ದಾಳೆ. ಈಗ ಅವ್ರದ್ದೆಲ್ಲ ಒಂಥರ ಲೈಫು ಸೆಟ್ಲ್ ಆದಂಗೆ. ನನ್ನ ಮಗಳಿನ್ನೊಬ್ಬಳು 7th ಓದ್ತಾಳೆ, ಅವಳಿಗೆ ಹೇಳ್ಬಿಟ್ಟಿದ್ದೀನಿ, ಅವಳ ಜವಾಬ್ದಾರಿ ನೀವೇ ನೋಡ್ಕೋಬೇಕು, ನಮ್ದೇನಿಲ್ಲ ಆಮೇಲೆ ಇನ್ಮೇಲೆ ಅಂತ. ನಾವೇನು ಅಂತ ಈಗ 100% ಹಾಗಾಗಿ ರೈತರಾಗಿರೋಣ, ಕೃಷಿಕರಾಗಿರೋಣ ಅಂತೇಳಿ ಅಮ್ಮ ಕೂತ್ಕೊಳ್ಳಿ ಡಿಸೈಡ್ ಮಾಡಿ ರೈತರಾಗೇ ಬದುಕಬೇಕು ಅಂತ, ಇಲ್ಲಿ ರೈತನಾಗೆ ಏನಾದರೂ ಮಾಡಿ ತೋರಿಸ್ಬೇಕು ಸಾಧನೆ ಮಾಡಿ ಅಂತೇಳಿ ನಾನು ಆ ಹಾದಿಯಲ್ಲಿ ಒಂದು ಸಣ್ಣ ಹೆಜ್ಜೆಯನ್ನು ಈಗ ದೊಡ್ಡದೇ ಇಟ್ಟಿದ್ದೀರಿ, ಸಣ್ಣದೇನಿಲ್ಲ. ಇದು 20 ಎಕರೆ, ಇದು ಏನು ಸಾಮಾನ್ಯದ ಮಾತಲ್ಲ. ಬಟ್ ಖುಷಿ ಆಯ್ತು, ನಿಮ್ದೊಂದು ಬರವಣಿಗೆ, ನಿಮ್ದೊಂದು ಸುತ್ತಾಟ ಒಂದು ಇಡೀ ಬದುಕನ್ನು ಬದಲು ಮಾಡುತ್ತಲ್ಲ. ಯಾವುದೋ ಒಂದು ಮನುಷ್ಯನ್ಗೆ ಏನೋ ಒಂದು ಅನ್ಸುತ್ತೆ ಸರ್, ನೀವು ತಿರುಗಬೇಕು ಅಂತಾನು ಅನ್ಸಿರಲ್ಲ, ಏನೋ ಒಂದು ಟೈಮ್ ಅವಾಗ ಹೌದು. ಅದು ಅಷ್ಟು ಫೀಡ್ಬ್ಯಾಕ್ ಬರುತ್ತೆ. ಇಲ್ಲ, ಅವೆಲ್ಲ ಇರಲಿಲ್ಲ, ಎಂಥದ್ದು ಇಲ್ಲ. ಆಮೇಲೆ ಅದು ನೋಡಿದಾಗ ಖುಷಿನೂ ಆಗುತ್ತೆ, ಮರ ಎಲ್ಲೆಲ್ಲಿ ಏನೇನೋ ಒಂದೊಂದು ಎಕರೆದಲ್ಲಿ ಇಷ್ಟು ಸಾಹಸ ಮಾಡಿದಾರಲ್ಲ ಅಂತ ಅಲ್ವಾ. ಈ ಪುಸ್ತಕ ಜನಗಳಿಗೆ ಬಯಸಿದ್ರೆ ಹೇಗೆ ಸರ್ ತಲುಪಿಸೋದು? ಸರ್, ಇದು ಅಭಿರುಚಿ ಪ್ರಕಾಶನ ಅಂತ ಅವ್ರದ್ದು ಫೋನ್ ನಂಬರ್ ಇದೆ, ಅವ್ರ ಫೋನ್ ನಂಬರ್ ಕೊಡ್ತೀನಿ ನಿಮಗೆ. ಅಭಿರುಚಿ ಗಣೇಶ್ ಅವ್ರದ್ದು. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ತಲುಪಿಸ್ತಾರೆ. ಕೆಲವರು ಬೇಕಾದವರು ನನಗೆ ಫೋನ್ ಮಾಡಿದ್ರು ಕೂಡ ಆಯ್ತು. ಹೌದಾ? ನನ್ನ ನಂಬರ್ಗೆ ಫೋನ್ ಮಾಡಿದ್ರು ನಾನು ನಿಮ್ಮ ನಂಬರ್ ಹಾಕ್ಬೋದಾ? ನನ್ನ ನಂಬರ್ ಹಾಕ್ಬೋದು, ನನ್ನ ನಂಬರ್ನೇ ಹಾಕಿ. ಆಯ್ತಾ? ಇನ್ನೂ ಒಂದು ಪುಸ್ತಕ ಇದೆ, ನಿಮ್ಗೆ ಹೇಳಿದೆ ಕೃಷಿ ಸಂಸ್ಕೃತಿ ಕಥನ ಅಂತೇಳಿ. ಇದು ಕಂಪ್ಲೀಟ್ ಕೃಷಿ ಸಂಸ್ಕೃತಿ ಕಥನ ಇದೆಯಲ್ಲ, ಇದರಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಪುಸ್ತಕಗಳು ಯಾವ್ಯಾವ ಬಂದವೆ ಅದ್ರ ಬಗ್ಗೆ ಒಂದಷ್ಟು ತಿರುಗಾಟಕ್ಕೆ ಹೋಗದೆ ಇರುವಾಗ ಅಂಕಣ ಮಿಸ್ ಆಗಬಾರ್ದಲ್ಲ, ಅವಾಗ ಕೆಲವು ಪುಸ್ತಕಗಳ ಬಗ್ಗೆ ರಿವ್ಯೂ ಥರ ಬರೀತಿದ್ದೆ, ಅಂಕಣಗಳು ಮಿಸ್ ಆಗಬಾರ್ದು ಅಂದರೆ ಅವು ಕೂಡ ಎಲ್ಲ ಇದೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟವೆ ಎಲ್ಲ. ಮರಿಗೌಡರು, ನಾರಾಯಣ ರೆಡ್ಡಿ, ಪುಟ್ಟಣ್ಣಯ್ಯ ಮತ್ತು ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಬಗ್ಗೆನೇ ಬಂದಿರೋ ಪುಸ್ತಕಗಳು, ಬೇರೆ ಬೇರೆ ಪುಸ್ತಕಗಳೇ ಬರೀತಿದ್ದೆ. ಕೃಷಿ ಸಂಸ್ಕೃತಿ. ಆಮೇಲೆ ಇದು ಬಂಗಾರದ ಮನುಷ್ಯರು ಭಾಗ 2 ಇದೆ. ಭಾಗ 2 ಇದೆ, ಕೊಡ್ತೀನಿ ನಿಮಗೆ. ಮಣ್ಣಿನ ಮಕ್ಕಳು ಅಂತ. ಮಣ್ಣಿನ ಮಕ್ಕಳು, ಬಂಗಾರದ ಮನುಷ್ಯರು ಮತ್ತೆ ಮಣ್ಣಿನ ಮಕ್ಕಳು. ಅದಕ್ಕೆ ಫೋಟೋ ಬಳಸ್ಕೊಂಡಿದ್ದು ಚೆನ್ನಾಗಿದೆ. ನಮ್ಮ ಸಾಂಸ್ಕೃತಿಕ ನನಗೆ ಅದೇ ರಾಜ್ಕುಮಾರ್, ಯಾಕೆಂದ್ರೆ ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿ ತುಂಬಾ ಜನ ರೈತರಾದ್ರು ಅಂತ ನಾವೆಲ್ಲ ಕೇಳಿದ್ವಿ. ಬಂಗಾರದ ಮನುಷ್ಯ ಫಿಲಮ್ ನೋಡಿ ತುಂಬಾ ಜನ ಯಶಸ್ವಿ ರೈತರಾದ್ರು ಅಂತ ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ಕೇಳಿದ್ವಿ ನಾವು. ಮತ್ತೆ ಆ ಪಿಕ್ಚರ್ ನೋಡಿದ್ರೆ ಇವತ್ತು ಕೂಡ ವೈಬ್ರೆಂಟ್ ಬಿಡಿ. ಬಂಗಾರದ ಮನುಷ್ಯ ಸಿನಿಮಾ ನೋಡಿದ್ರೆ ಇವತ್ತು ಕೂಡ ವೈಬ್ರೆಂಟ್ ಅದು. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು. ಯಾವುದೋ ತನ್ನ ದುಡಿಮೆ ಅಲ್ಲದ ಅಕ್ಕನ ಜಮೀನಲ್ಲಿ ಹೋಗಿ ಸೇರ್ಕೊಂಡು ದುಡಿದು ಅಕ್ಕನ ಮಕ್ಕಳು ಏನೋ ಅಂದ್ಬಿಟ್ಟಾಗ ಆ ತಟ್ಟೆಗೆ ಕೈ ತೊಳೆದು ಎಲ್ಲ ಬಿಟ್ಟು ಹೊರಟೋಗ್ತಾರಲ್ಲ ರಾಜ್ಕುಮಾರ್. ಅದು ಬಹುತೇಕ ನಮ್ಮ ಕೃಷಿನೂ ಹಳ್ಳಿಗಳಲ್ಲಿ ಅದೇ ಥರ ಇದೆ, ದುಡಿದೋರ ಪರಿಸ್ಥಿತಿ. ಹಾಗಾಗಿ ಆ ಪಿಕ್ಚರ್ ಭಾಳ ಇಷ್ಟ ಆಯ್ತು ನನಗೆ. ಇವತ್ತು ಆ ಪಿಕ್ಚರ್ನ ಟಿವಿಲಿ ಬಂದಾಗ ಎಷ್ಟು ಸರಿ ನೋಡಿದ್ರೂ ಇನ್ನೊಂದ್ಸಲ ಹಾಕೊಂಡು ಕೂತ್ಕೊಂಡು ನೋಡಿ ಕಣ್ಣೀರಾಗ್ಬಿಡ್ತೀನಿ. ಹೌದು, ಇವತ್ತು ಹಂಗೆ ಇದೆ ನಿಜಕ್ಕೂ ಸರ್. ಒಂದು ನಾನು ಕೃಷಿ ಅಂತಿಮವಾಗಿ ನಿಮ್ಗೆ ಹೇಳೋದು, ಕೃಷಿ ಗೆಲ್ಲಬೇಕು ಅಂತಂದರೆ ಕೃಷಿ ನಿಜವಾಗ್ಲೂ ಒಂದು ತಪಸ್ಸು ಸರ್. ಇದು ಸುಮ್ಮನೆ ನಾವು ಬೇರೆ ಉದ್ಯೋಗದ ಥರ ಬೇಕಾಬಿಟ್ಟಿ ಮಾಡ್ತೀವಿ ಅಂತಂದರೆ ಇದರಲ್ಲಿ ಸಕ್ಸಸ್ ದೊರೆಯಲ್ಲ. ಆಮೇಲೆ ಕೃಷಿಗೆ ಕೆಲವು ಸರಳವಾದ ಸುಲಭವಾದ ಉಪಾಯಗಳಿವೆ, ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ ಇವತ್ತು ಯಾವುದೂ ಯಾರೂ ಎಲ್ಲೂ ಮರೆಮಾಚಿಲ್ಲ. ಯೂಟ್ಯೂಬಲ್ಲಿ ನಿಜ ಎಕ್ಸಾಗ್ರೇಷನ್ ಇರ್ಬೋದು, 50% ಎಕ್ಸಾಗ್ರೇಷನ್ ಇರ್ಬೋದು, 50% ಸತ್ಯನೂ ಇರ್ತದೆ. ಅದನ್ನ ನೀವು ನೋಡಿದಾಗ ಅದರಲ್ಲಿ ಏನು ತಗೋಬೇಕು, ಏನು ತಗೋಬಾರ್ದು, ಈ ಜ್ಞಾನ ಇರಬೇಕು ನಿಮಗೆ. ಓಕೆ,
ನೀವು ಏನ್ ತಗೋಬಾರ್ದು ಅದನ್ನ ತಗೋತೀರಾ. ಏನು ತಗೋಬೇಕು ನೀವು ಈಗ ಅಗ್ರಿಕಲ್ಚರ್ ಅಂದ್ರೆ ಜೀವಾಮೃತ ಹಿಂಗ್ ಮಾಡಬೇಕು, ಮಣ್ಣಿಗೆ ಇಷ್ಟು ದಿನದೊಳಗೆ ಹಾಕ್ಬೇಕು, ಬೀಜಾಮೃತ ಹಿಂಗ್ ಮಾಡ್ಕೋಬೇಕು, ಅದನ್ನ ಬಿಟ್ಬಿಡ್ತೀರಾ. ಕೋಟಿ ದುಡಿದದ್ದು ಹೇಗೆ, ಲಕ್ಷ ಸಂಪಾದನೆ ಮಾಡಿದ್ದು ಹೇಗೆ, ಆ ಕಡೆ ಲಕ್ಷ್ಯ ಹೋಗುತ್ತೆ. ಯಾವುದೇ ಈಗ ಯೂಟ್ಯೂಬರ್ಸು ಕಾರಣ, ಒಂದಷ್ಟು ಯೂಟ್ಯೂಬರ್ಸು ಕಾರಣ, ಬೇರೆ ಬೇರೆ ಕಾರಣಕ್ಕೆ ಅವರು. ಅಲ್ಲ, ಇನ್ನೊಂದು ಸಮಸ್ಯೆ ಇದೆ, ಕೇಳ್ತೀನಿ. ಇಲ್ಲೇ ಅದನ್ನ ಬೆರೆಸಿ ಜೀವಾಮೃತ ಮಾಡಿ ಹಾಕ್ರಿ ಅಂತ ಈ ವಿಡಿಯೋ ನೋಡಿರ್ತಾನೆ, ನೆಕ್ಸ್ಟ್ ಬರುತ್ತೆ ಕಾಡು ಕೃಷಿ ಬರುತ್ತೆ, ಇದು ಬಿಡು ಅದು ನೀನ್ ಹೆಜ್ಜೆ ಇಟ್ಗಿಟ್ಟಿ ಅಂತ ಅವ್ನು ಹೇಳ್ತಾರೆ. ಇವ್ನು ಅಲ್ಲಿ ಇದು ಯಾವ್ದ ಇದು ಹಿಂಗೆ ಹೇಳ್ತಾನಿರ, ಇವನು ಇದನ್ನ ಮಾಡೋದು ಬಿಟ್ಟ ಅದನ್ನ ಮಾಡೋದು ಬಿಟ್ಟ ಮತ್ ಮುಂದಕ್ಕೆ ಹೋಗ್ತಾನೆ, ಕೊನೆಗೆ ಪುಕ್ಕ ಹುಕ್ಕ ಅಂತ ಹೇಳಿರ್ತಾರಲ್ಲ ಅವರು, ಅಲ್ಲಿಗೆ ಹೋಗ್ಬಿಡ್ತಾನೆ. ನಾನು ಎಷ್ಟೋ ಜನ ಯಶಸ್ವಿ ರೈತರನ್ನ ಮಾತಾಡ್ಸಿದ್ನಲ್ಲ ಸರ್, ಎಷ್ಟೋ ಜನ ಅವ್ರು ಯಾರು ಯೂಟ್ಯೂಬ್ ನೋಡಿದವರು ಅಲ್ಲ, ಪೇಪರ್ ಓದೋರು ಅಲ್ಲ, ಕೃಷಿ ಲೇಖನಗಳು ಓದೋರು ಅಲ್ಲ ಸರ್. ಹೆಚ್ಚು ಅವರು ಆಕಾಶವಾಣಿ ಕೇಳಿದವರು, ಆಕಾಶವಾಣಿಯ ಕೃಷಿ ರಂಗ ಕೇಳಿದವರು. ಆಕಾಶವಾಣಿ ಕೃಷಿ ರಂಗದಲ್ಲಿ ಸಂಜೆ 6:50ಕ್ಕೆ ನಾವು ಯಾವುದೋ ತಪ್ಪು ಮಾಡದೆ ಮಿಸ್ ಮಾಡದೆ ಕೃಷಿ ರಂಗ ಕೇಳ್ತೀವಿ ಸರ್ ಅಂತ ಹೇಳ್ತಿದ್ರು. ಅವ್ರು ಯಾರು ಯೂಟ್ಯೂಬ್ ನೋಡಿದ್ವಿ ನಾವು ಅಂತ ಹೇಳ್ತಿರ್ಲಿಲ್ಲ, ಯಾರು ನಾವು ಪೇಪರ್ ಓದ್ವಿ ಅಂತ ಹೇಳ್ತಿರ್ಲಿಲ್ಲ. ಅಲ್ಲಿ ಕೋಟಿಗಳ ಲೆಕ್ಕ ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಅಂತೇಳಿ ನಾವೇನ್ ಮಾಡೋಣಪ್ಪ, ಕೋಟಿ ಬದ್ರು ನೀನ ಇಟ್ಕ, ಅವರು ಕೃಷಿ ಬದ್ರು ನೀನ ಇಟ್ಕೊಂಡಿದ್ದಾರೆ. ಒಂದು ಸರ್ಕಾರಿ ನೌಕರಿ ಸಿಕ್ತು ಅಂತ ಬೆಳಿಗ್ಗೆ 8 ಗಂಟೆಗೆ ಮಧ್ಯಾಹ್ನ ಫುಡ್ ಲಂಚ್ ಬಾಕ್ಸ್ ತಗೊಂಡು ಟ್ರೈನ್ ಹತ್ತಾನೆ, ಸಂಜೆ ಮನೆಗೆ ರಾತ್ರಿ 9 ಗಂಟೆಗೆ ಬರ್ತಾನೆ. 365 ದಿನ ಅದೇ ಕೆಲಸ ಮಾಡ್ತಾನೆ ಅವನು. ನಮ್ಮ ರೈತ ಯಾಕೆ ಮಾಡಲ್ಲ? ಒಬ್ಬ ರೈತ ಮೊದಲು ಅವನು ನಾನು ಫಸ್ಟ್ ಹೇಳೋದು ಸರ್, ನಮ್ಮ ಮನೆಗೆ ಬೇಕಾದ ತರಕಾರಿ ಬೇಳೆಕಾಳುಗಳನ್ನು ಯಾವತ್ತು ನಾವು ಬೆಳ್ಕೊತೀವಿ ಅವತ್ತು ನಾವು ರೈತರು ಅಂತ ಹೇಳ್ಕೊಬೋದು. ಇವತ್ತು ನನಗೂ ಕೂಡ ರೈತ ಅಂತ ಹೇಳ್ಕೊಳ್ಳೋಕ್ಕೆ ಎಲ್ಲೋ ಒಂಚೂರು ಹಿಂಜರಿಕೆ ಆಗುತ್ತೆ. ಇವತ್ತು ಅದಕ್ಕೆ ನಿಮಗೆ ನಾನು ತೋರಿಸಿದ್ದಲ್ಲಿ ಒಂದು ಕಿಚನ್ ಗಾರ್ಡನ್ ಥರ ಅಂತ. ಏಕೆಂದರೆ ಮೊದಲು ನಾನು ನನ್ನ ಮನೆಗೆ ಬೇಕಾದ ಇಷ್ಟು ಜಮೀನು ಇಟ್ಕೊಂಡು ತರಕಾರಿಗಳನ್ನು ಬೇಳೆಕಾಳುಗಳನ್ನು ಅಂಗಡಿಯಿಂದ ತಂದೆ ಅಂತಂದರೆ ನಾನು ರೈತನಲ್ಲ ಅಂತ ಫಸ್ಟ್ ನಾನು ಒಪ್ಕೋಬೇಕು. ನಾನು ಪಾರ್ಷಿಯಲಿ ಫಾರ್ಮರ್, ಐ ಆಮ್ ನಾಟ್ ಎ ಫುಲ್ ಫಾರ್ಮರ್ ಅಂತ ಒಪ್ಕೋಬೇಕಲ್ಲ. ಯಾವುದೇ ರೈತ ಮೊದಲು ತನ್ನ ಮನೆಗೆ ಬೇಕಾದ ಸಾಂಬಾರು ಪದಾರ್ಥಗಳನ್ನು, ಬೇಳೆಕಾಳುಗಳನ್ನು, ತರಕಾರಿಗಳನ್ನು, ದವಸ ಧಾನ್ಯಗಳನ್ನು ಫಸ್ಟ್ ಅವ್ನು ಬೆಳ್ಕೋಬೇಕು. ಅವನು 2 ಎಕರೆ ಇರಲಿ, 2 ಗುಂಟೆಲಿ ಬೆಳ್ಕೊಳ್ಳಿ ತನ್ನ ಮನೆಗೆ ಬೇಕಾದ್ದು, ಅದಾಗಬೇಕದು. ಆವತ್ತು ನೋಡಿ ರೈತನ ಆರೋಗ್ಯ ಸುಧಾರಿಸುತ್ತೆ, ರೈತ ನೆಮ್ಮದಿಯಾಗಿರ್ತಾನೆ ಅವತ್ತು. ನೀವು ಇಷ್ಟು ಜಮೀನು ಇಟ್ಕೊಂಡು ನಾನು ತೊಗರಿ ಬೇಳೆನೂ ಅಂಗಡಿಯಿಂದ ತರ್ತೀನಿ, ತರಕಾರಿನೂ ಅಂಗಡಿಯಿಂದ ತರ್ತೀನಿ ಅಂತಂದರೆ ನಮಗೆ ಆತ್ಮಸಾಕ್ಷಿ ಒಪ್ಕೋಬೇಕಲ್ವ. ಅದಕ್ಕೆ ನಿಮಗೆ ನಾನು ಹೇಳೋದು, ರೈತ ಅಂತಂದರೆ ಅದೊಂದು ತಪಸ್ಸು, ಅದೊಂದು ಧ್ಯಾನ. ಎಲ್ಲಿ ಧ್ಯಾನ ಮತ್ತು ತಪಸ್ಸು ಮಾಡೋಕ್ಕಾಗಲ್ಲ ಆವಾಗ ಅಂಗಡಿಯಿಂದ ತರೋಕ್ಕಾಗತ್ತೆ ಎಲ್ಲನೂ. ಎಲ್ಲಿ ನಾವು ಧ್ಯಾನ ತಪಸ್ಸು ಥರ ತಗೊಂಡು ನನಗೆ ಬೇಕಾದ ಪದಾರ್ಥ ನಾನು ಇದು ಗಾಂಧಿ ಏನು ಹೇಳಿ ಸರಳತೆ ಮತ್ತು ಇದು ಸ್ವರಾಜ್ ಅಂತಂದ್ರೆ ಹೇಳಿ ನಮ್ಮ ಈ ಹಕ್ಕನ್ನು ನಮ್ಮ ಏನು ಬೇಕು ಮೂಲಭೂತವಾಗಿದ್ರೆ ನಾವೇ ಸಂಪಾದಿಸ್ಕೋಬೇಕಲ್ವ. ನಾವು ಇದುವರೆಗೂ ಆದಿ ತಪ್ಪಿದ್ದೀವಿ, ಆಯಿತು, ನಮ್ಗೆ ತಿಳುವಳಿಕೆ ಬಂದಿರಲಿಲ್ಲ, 100 ಜನ ನೋಡಿದ್ವಿ, ಎಲ್ಲ ಕಂಡ್ವಿ, ರೋಗ ಕಂಡ್ವಿ, ಹಾಸ್ಪಿಟ್ಲ್ ಕಂಡ್ವಿ. ಈಗಲಾದರೂ ನಮ್ಮ ರೈತರಿಗೆ ಬುದ್ಧಿ ಬರಲಿಲ್ಲ ಅಂತಂದರೆ ಯಾವಾಗ ಬರುತ್ತೆ? ಇರಲಿ, ಆಂದೋಲನ ನಿಮ್ಮದು ಶುರುವಾಗಿದೆ, ಬದಲಾಗ್ತಾ ಇದ್ದಾರೆ. ನನಗಂತೂ ಭರವಸೆ. ನಾನು ಈಗ ಪಾರ್ಷಿಯಲಿ ನಾನು 100% ಆರ್ಗ್ಯಾನಿಕ್ ಫಾರ್ಮರ್ ಅಂತ ನಾನು ಹೇಳ್ಕೊಳ್ಳೋಕೆ ತಯಾರಿಲ್ಲ. ಐ ಆಮ್ ಎ ಪಾರ್ಷಿಯಲಿ ಆರ್ಗ್ಯಾನಿಕ್ ಫಾರ್ಮರ್. ಈಗ ನಾನು ನಿಧಾನಕ್ಕೆ ಇದನ್ನು ಕನ್ವರ್ಟ್ ಮಾಡೋಕೆ ಹೊರಟಿದ್ದೀನಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿ. ಯಾಕೆಂದರೆ ನಾವು ಯಾವುದೋ ಒಂದು TV ಮುಂದೆ ಚಾನಲ್ ಮುಂದೆ ಬಂದ ತಕ್ಷಣ ಇಲ್ದಿರೋದನ್ನೆಲ್ಲ ಹೇಳಿ ಬೇರೆಯವ್ರನ್ನ ದಾರಿ ತಪ್ಪಿಸ್ಬಾರ್ದು, ಹಾದಿ ತಪ್ಪಿಸ್ಬಾರ್ದು. ಅಲ್ಲ, ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಅದೇ ಅದು ಸರಿ, ಅದು ಮಾಡಿದೀವಿ, ಇಲ್ಲ ಅಂತಲ್ಲ, ಅದೆಲ್ಲ ಮಾಡಿದೀವಿ ಆಗುತ್ತಲ್ವಾ. ಈಗ ಯಾವುದೇ ಆಗಲಿ ಸರ್, ನೋಡಿ ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಆ ಬಂಗಾರದ ಮನುಷ್ಯ ಮಾಡುವಾಗ ಅಷ್ಟೆಲ್ಲ ಸುತ್ತಾಟ ಮಾಡಿದ್ನಲ್ಲ, ಅದ್ರ ಫಲ ಹೇಳ್ತೀನಿ ನಿಮಗೆ ಒಂದು ಕೇಳಿ. ಅದ್ರ ಫಲವಾಗಿ ನಮ್ಗೆ ಎಷ್ಟೋ ರೈತರು ಅವ್ರ ಜಮೀನುಗಳಲ್ಲಿ ನೋಡದೇ ಇರುವಂತಹ, ತಿಂದೇ ಇರುವಂತಹ ಹಣ್ಣಿನ ಗಿಡಗಳನ್ನು ತಗೊಂಡೋಗಿ ಹಾಕೊಂಡ್ರು. ನಾನು ಇದಲ್ದೇನೆ ತೋಟ ಸುತ್ತೋಣ ಬನ್ನಿ ಅಂತ ಹೇಳಿ 1 ವರ್ಷ ತೋಟ ಸುತ್ತಿಸ್ದೆ ರೈತರು ಕಟ್ಕೊಂಡು. ಪ್ರತಿ ತಿಂಗಳು ಯಾವ ಒಬ್ಬ ಸಕ್ಸಸ್ ಫಾರ್ಮರು, ನೋಡಪ್ಪ ನಾನು ಬರೆದಿದ್ದೀನಿ, ನೀನು ಓದಿದೀಯ,
ನಿಂಗೆ ಸತ್ಯನೋ ಸುಳ್ಳು ಅಂತದ್ದು ಗೊತ್ತಾಗಬೇಕಲ್ಲ. ಅದು ಅವ್ರ ತೋಟಕ್ಕೆ ನಿಂತ್ಕೊಂಡು ಅವ್ರನ್ನೇ ಮಾತಾಡಿಸಿ ಇದು ಹೇಗೆ ಅಂತ ನೀವು ಕೇಳಬೇಕು ಅಂತೇಳಿ ಹೆಚ್ಚು ಕಮ್ಮಿ ಒಂದು 15ರಿಂದ 20 ಪ್ರೋಗ್ರಾಮ್ ಮಾಡಿದೆ. ಅದನ್ನು ತೋಟ ಸುತ್ತೋಣ ಬನ್ನಿ ಅಂತ ಎಲ್ಲ ಯಶಸ್ವಿ ಫಾರ್ಮರ್ ರೈತರ ಹತ್ರ ಕರ್ಕೊಂಡು ನಿಲ್ಲಿಸಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು 25 ಜನ ಫಾರ್ಮರ್ನ ನಾರಾಯಣ ರೆಡ್ಡಿ ಪ್ರಖ್ಯಾತ ಸಾವಯವ ಕೃಷಿಕ 1 ವಾರ ಉಳಿಸಿ ಅವರಿಂದ ಪಾಠ ಮಾಡಿಸಿದ್ದೀನಿ ಕರ್ಕೊಂಡೋಗಿ ರೈತರನ್ನ.